ಒಂದೂವರೆ ವರ್ಷದಿಂದ ಹೋರಾಟ ಮಾಡ್ತಿದ್ದೀರಿ, ಆದ್ರೂ ಶಾಸಕರು ಇದುವರೆಗೂ ಬಂದಿಲ್ಲ, ಒಬ್ರು ಬಂದಿಲ್ಲ. ಅದೇ JDS ಕಡೆಯಿಂದ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆ ಬೇರೆ ಬೇರೆ ಊರಿನವರೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದಾರೆ, ಜನರು ವಾಲಂಟಿಯರಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಯೂಟ್ಯೂಬರ್ಸು, ಲಾಗರ್ಸ್ ಎಲ್ಲ ತುಂಬ ಬಂದು ಅವರಷ್ಟು ನಾವು ಯಾರನ್ನೂ ರಿಕ್ವೆಸ್ಟ್ ಮಾಡಿಲ್ಲ. ಇನ್ನೊಂದು ಓಪನ್ ಆಗಿ ಹೇಳ್ಬೇಕಂದ್ರೆ ಅವರೇ ವಾಲಂಟಿಯರಾಗಿ ಬಂದು ಸಪೋರ್ಟಿಂಗ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಸಪೋರ್ಟಿಂಗ್ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಕಣ್ ತೆರೀತಿಲ್ಲ ಅನ್ನೋದೇ ಅಷ್ಟೇ ಕೇಳ್ತಿರೋದು. DK ಶಿವಕುಮಾರ್ ಅವರು ಹೇಳ್ತಿರೋದು ಒಂದೇ, ನಾನು ಬಿಡದಲ್ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಒಪ್ಪಿಗೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಅವ್ರು 10 ಕೋಟಿ ಎಲ್ಲ ಮಿಲಿಯನ್ ಬಿಲಿಯನ್ ಕೊಟ್ಟರು ಕೂಡ ನಮಗೆ ಬೇಕಾಗಿಲ್ಲ, ಅವ್ರ ದುಡ್ಡು ಬೇಡ. ಏನು ಹೇಳ್ತೀರಿ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಇಷ್ಟೇ, ಇಲ್ಲಿ ಇರೋರೆಲ್ಲ ರೈತರೇನೆ. ಅವ್ರು ವ್ಯವಸಾಯ ಬಿಟ್ಟರೆ ಬೇರೆ ಏನು ಕೆಲಸ ಮಾಡೋಕ್ಕೂ ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಯಾರು ಕೂಡ ಬೇರೆಯವ್ರ ಕೈ ಕೆಳಗಿರೋಕ್ಕೆ ನಾವು ರೆಡಿ ಇಲ್ಲ. ಇವತ್ತು ನಾವು ಗೇಯ್ತೀವೋ ಬಿಡ್ತೀವೋ, ನಾವು ಕೆಲಸ ಮಾಡ್ತೀವೋ ಬಿಡ್ತೀವೋ ಜಮೀನಲ್ಲಿ, ನಾವು ಮನೇಲಿ ನಾವು ಇರ್ತೀವಿ. ನಿಮ್ಮ ಕೈ ಕೆಳಗೆ ನಾವು ಬರೋದಿಲ್ಲ. ನಾವು ಯಾವತ್ತೂ ನಿಮಗೆ ಸಹಾಯ ಮಾಡಿ ಅಂತ ನಾವು ಹೋಗಿಲ್ಲ, ಅಥವಾ ನೀವು ತಗೊಳ್ಳಿ ಅಂತಲೂ ನಾವು ಹೋಗಿಲ್ಲ. ಹೋಗಿರೋರ್ಗೆ ಸಪೋರ್ಟಿಂಗ್ ಮಾಡಿ, ನಾವು ಬೇಡ ಅನ್ನಲ್ಲ. ನಮ್ಮಷ್ಟಕ್ಕೆ ನಮ್ಮನ್ನು ಬಿಟ್ಬಿಡಿ. ಯಾರನ್ನೂ ಸೋಂಬೇರಿ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಕೈಲಿರೋ ಕೆಲಸನ ಕಿತ್ಕೊಂಡು ಅವ್ನ ಕೈಗೆ ದುಡ್ಡು ಕೊಟ್ಬಿಟ್ಟು ಈ ಕೈಲಿ ತಿನ್ನೋ ಅಷ್ಟರಲ್ಲಿ ಈ ಕೈಲಿ ಖಾಲಿಯಾಗಿರುತ್ತೆ. ಅವನ್ನ ಸೋಂಬೇರಿ ಮಾಡಬೇಡಿ. ಖಾಲಿ ಆದಮೇಲೆ ಏನ್ರಿ ಮಾಡೋದು? ಯಾರ ಮನೆ ಕಟ್ಟೋಣ? ಬಾಲಕೃಷ್ಣವ್ರ ಮನೆಗೆ ಹೋಗೋಣ, DK ಶಿ ಅವ್ರ ಮನೆಗೆ ಹೋಗೋಣ. ಖಾಲಿ ಆದಮೇಲೆ ಈಗ ದುಡ್ಡು ಖಾಲಿಯಾಗಿ ಹೋಗಿದೆ, ತಿರ್ಗಿ ಅಕೌಂಟ್ ಹಾಕಿ ಅಂತ ಕೇಳೋಕ್ಕಾಗುತ್ತಾ? ಆಗುತ್ತಾ ಹೇಳಿ? ಯಾರಿಗೆ ನೆಸೆಸಿಟಿ ಇದೆಯೋ ಅವ್ರವ್ರ ಪರ್ಸ್ನಲ್ ಚಾಯ್ಸ್. ಅದು ಅದಕ್ಕೆ ನಾವು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ನಮ್ಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲದೆ ಇರೋರನ್ನ ಬಿಟ್ಬಿಡಿ. ಫೋರ್ಸೇಬಲ್ ಆಗಿ ಮಾಡೋಕ್ಕೆ ನಿಮ್ಗೆ ಯಾವುದು ರೈಟ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ಯಾರು ನೀವು ನಮಗೆ ಕೊಟ್ಟಿದ್ರೆ ತಾನೇ ನಾವು ನಿಮಗೆ ಕೊಡೋಕ್ಕೆ. ನಾವು ಓಟ್ ಹಾಕಿದ್ದೀವಿ ಅನ್ನೋ ಒಂದು ಕಾರಣಕ್ಕಾದರೂ ಬಿಡಿ ನಮ್ಮನ್ನ, ಇಷ್ಟೇ ನಾವು ಕೇಳ್ತಾ ಇರೋದು. ನಮ್ಮ ಜಾಗಕ್ಕೆ ನಾವೇ ರಿಕ್ವೆಸ್ಟ್ ಮಾಡೋ ಅಷ್ಟು ಪರಿಸ್ಥಿತಿ ತಂದು ಇಟ್ಬಿಟ್ಟಿದ್ದೀರಿ ಆಲ್ರೆಡಿ. ಅದನ್ನು ತಿರ್ಗಾ ಬೆಳೆಸೋಕೆ ಹೋಗ್ಬೇಡಿ. ಈಗ ಎಷ್ಟು ರೈತರು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಅಂದರೆ ನೋಡೋಕ್ಕಾಗ್ತಿಲ್ಲ. ನಿಮ್ಗೆ ಅಟ್ಲೀಸ್ಟ್ ಅದಾದರೂ ಗೊತ್ತಾಗ್ತಿಲ್ವಾ? ಇದುವರೆಗೂ ಕೂಡ ಮುಖ್ಯಮಂತ್ರಿಗಳು ಬಂದು ಮಾತಾಡಿಲ್ಲ. ಯಾರು ಬಂದು ಮಾತಾಡಿಲ್ಲ ಅಲ್ರಿ. ಹಸ್ರು ಮಧ್ಯೆ ಇದ್ದರೆ ಕ್ಯಾನ್ಸರ್ ಬರುತ್ತೆ, ಕಾಂಕ್ರೀಟ್ ಮಧ್ಯೆ ಇದ್ದರೆ ಏನು ಕಾಯಿಲೆ ಬರಲ್ವಾ? ಹಾಗಾದ್ರೆ ಕಾಂಕ್ರೀಟ್ ಇದ್ದರೆ ಕಾಯಿಲೆ ಬರಲ್ಲ, ಹಸ್ರು ಮಧ್ಯೆ ಇದ್ರೆ ಮಾತ್ರ ಕ್ಯಾನ್ಸರ್ ಬರುತ್ತಾ? ಕಾಂಕ್ರೀಟ್ ಮಧ್ಯೆ ಏನು ಬರುತ್ತೆ? ಏನೂ ಬರೋದಿಲ್ವಾ? ಎಲ್ಲ ಕಡೆ ಏರ್ ಪೊಲ್ಯೂಷನ್ ಆಗ್ತಿದೆ, ಮತ್ತು ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತ ಬಡ್ಕೋತಿದ್ದಾರೆ ತಾನೆ. ನೀವು ಸ್ವಚ್ಛಂದವಾಗಿ ಗಾಳಿ ಕುಡ್ಕೊಂಡು ಆರಾಮಾಗಿದ್ದೀವಿ. ನಾನು ಬೆಂಗಳೂರು ಬಿಟ್ಟು ಯಾಕ್ರಿ ಹಳ್ಳಿಲಿ ಇರಬೇಕು? ಮೇನ್ ರೀಸನ್ ಏನು? ವೆದರ್ ಚೆನ್ನಾಗಿದೆ, ನನ್ನ ಮಕ್ಕಳು ಚೆನ್ನಾಗಿ ಬೆಳಿಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ತಾನೆ. ಇಲ್ಲೂ ಕೂಡ ವೃದ್ಧಾಶ್ರಮ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಇನ್ನೇನು ದುಡ್ಡು ಖಾಲಿ ಆಗುತ್ತೆ, ಅಪ್ಪ ಅಮ್ಮನ ಸಾಕೋಕ್ಕಾಗಲ್ಲ. ಅಫ್ಕೋರ್ಸ್ ತಗೊಂಡೋಗೋ ಹಾಕ್ಲೇಬೇಕು, ನೆಸೆಸಿಟಿ ಇಲ್ವಲ್ಲ. ಪ್ರಾಬ್ಲಮ್ಮು ತಿಂಗಳಾಯಿತು ಅಂದರೆ ಬಾಡಿಗೆ ಕಾಯ್ಕೊಂಡು ಅವ್ರು ಹೇಳ್ತಾರಲ್ಲ, ಬೆಂಗಳೂರಲ್ಲಿ ಹೋಗಿ ಮನೆ ತೊಗೊಬಿಡ್ಬೋದು ಹಾಗೆ ಹೀಗೆ ಅಂತ. ಎಷ್ಟು ಬೆಂಗಳೂರಲ್ಲಿ ಸೈಟ್ ಎಷ್ಟು ಅಂದ್ಕೊಂಡಿದ್ದೀರಿ? ಯಾವುದು ಬಿಡದಿಗೆ ಹೋದರೆ ಸೈಟ್ ಎಷ್ಟು, ಆರೋಳಿಗೆ ಹೋದರೆ ಸೈಟ್ ಎಷ್ಟು? ಈಗೆಲ್ಲ ಕಡೆ ಅಕ್ವೇರನ್ನ ಸ್ಟಾರ್ಟ್ ಆಗಿರೋದ್ರಿಂದ 1 ಕು ಡಬಲ್ ಆಗಿದೆ. ಎಲ್ಲೋಗಿ ತೊಗೊಳ್ಳೋಣ ನಾವು? ಸರಿ, 1 ಎಕರೆ ಇರೋರ್ಗೇನೋ 2 ಕೋಟಿ ಕೊಡ್ತೀರಿ. 10 ಗುಂಟೆ ಇರೋರು, 20 ಗುಂಟೆ ಇರೋರೆಲ್ಲ ಏನು ಮಾಡಬೇಕು? ಅದರಲ್ಲಿ ಅವ್ರ ಅಕ್ಕ ತಂಗಿರು, ಅವ್ರ ಅಣ್ಣ ತಮ್ಮದಿರು, ಅದರಲ್ಲಿ ಕೇಸ್ಗಳಿರುತ್ತೆ. ಏನು 1 ಲಕ್ಷ 2 ಲಕ್ಷ ಹಂಚ್ಕೊಂಡು ಏನು ಮಾಡೋಣ? ಅದೇ 1 ಲಕ್ಷನ ಅವ್ರ ಜಮೀನು ಬಿಟ್ಬಿಟ್ರೆ ಅವರೇ ದುಡ್ಕೊಂಡು ತಿನ್ನಲ್ವಾ? ನೀರಿದೆಯೋ ನೀರಿಲ್ವೋ ಏನೋ ಮಾಡ್ಕೊಂಡು ತಿಂತಾರೆ ಬಿಡಿ. ಬೇಕು ಅಂದವ್ರನ್ನ ತಗೊಂಡೋಗ್ರಿ, ಬೇಡ ಅನ್ನಲ್ಲ ನಾವು. ಯಾರು ಒಪ್ಪಿದಾರೋ ಅವ್ರದ್ದು ಇಸ್ಕೊಳ್ಳಿ, ಒಪ್ಪಿಲ್ವ ಬಿಟ್ಬಿಡಿ. ಅವ್ರಿಗೆ ಶಕ್ತಿ ಇದೆ, ಸ್ವಾವಲಂಬಿಕವಾಗಿ ಜೀವನ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದೆ, ಅವ್ರ ಜೀವನ ಮಾಡ್ಕೋತಾರೆ ಅವರು. ಇಷ್ಟೇ. 80% ಅಂತೂ ಒಪ್ಪಿಲ್ಲ ಮೇಡಮ್. ಅದಂತೂ ನೀವು ಬೇಕಾದ್ರೆ ಬೈರ್ಮಂಗ್ಲಕ್ಕೆ ಈಗ ಹೋಗಿ, ಈಗಲೇ ಗೊತ್ತಾಗುತ್ತೆ. ಯಾವುದು ಬೇಡ. ನಾವೇ ಹುಳ ಬೆಳೀತಿದ್ದವರು. ಯಾರೋ ಹೇಳ್ತಾರಲ್ಲ ಹುಳ ಮುಟ್ಟೋದೇ ಇಲ್ಲ ಅಂತ. ಪಾಸ್ಬುಕ್ ಎಲ್ಲ ಇದೆ, ಲೈವಾಗಿ ತೋರಿಸ್ಬಿಡ್ತೀನಿ ನನ್ನ ಪಾಸ್ಬುಕ್ನ, ನಮ್ಮ ಮನೆಯವ್ರು ಮಾಡಿಸಿರೋದನ್ನ. ನಾನು ಹುಳಿನಲ್ಲೇ ಸಂಪಾದನೆ ಮಾಡಿರೋದು. ನಮ್ಮ ಮನೆಯವ್ರು ಹುಳಿನಲ್ಲೇ ಸಂಪಾದನೆ ಮಾಡಿ ನಾನು 2 ಮಕ್ಳಿಗೂ ಒಡವೆ ಮಠ ಎಲ್ಲ ಮಾಡಿಸಿ ಮಡಗಿರೋದು ಇವತ್ತವರೆಗೂ. ಯಾರು ಕೂಡ ಇವತ್ತವರೆಗೂ ತರಕಾರಿ ಬೇಡ ಅನ್ನಲಿಲ್ಲ, ಏನು ಗೂಡು ಬೇಡ ಅನ್ನಲಿಲ್ಲ. ಅವ್ರು ಹೇಗೆ ಅನ್ನೋದು ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಒಂದು ರೀಸನ್ ಕೊಡೋದನ್ನ ಕರೆಕ್ಟಾಗಿರೋ ರೀಸನ್ ಕೊಡಿ. ಸುಮ್ಮನೆ ಊಹಾಪೋಹಗಳನ್ನೆಲ್ಲ ಮಿಕ್ಸ್ ಮಾಡಿ ಕೊಡಬೇಡಿ ಅಷ್ಟೇ. ನಿಮ್ಗೆ ಇಷ್ಟ ಇದೆಯಾ ಆಯಿತು, ಒಪ್ಪಿಗೆ. ನಮ್ಗೆ ಇಷ್ಟ ಇಲ್ಲ, ನಾವು ಕೊಡಲ್ಲ. ಅದು ಇನ್ನೂ 100 ವರ್ಷ ಆಗಲಿ, ನಾವು ನಮ್ಮ ಜಮೀನು ಬಿಡೋಕ್ಕೆ ರೆಡಿ ಇಲ್ಲ. ಅವ್ರು ಏನಾರು ಮಾಡ್ಕೋಬೋದು, ಅದು ನಮ್ಗೆ ಬೇಡದಿರೋ ವಿಚಾರ. DK ಶಿ ಎಲ್ಲ ಮೋದಿಯವ್ರು ಬಂದರೂ ಅಷ್ಟೇ ನಾನು ಹೇಳೋದು, ನಮ್ಮ ಜಮೀನು ನಾವು ಕೊಡೋಕ್ಕೆ ರೆಡಿ ಇಲ್ಲ. ಅವ್ರು ಹೇಳಿರ್ತಾರೆ ಹಿಂಗೆ ನಾವು ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀವಿ, ಅಥವಾ ಟೌನ್ಶಿಪ್ ಮಾಡಬೇಕು ಅಂತ ಇದ್ದೀವಿ. ಅವ್ರು ಬಂದು ನೋಡಿದಾರ? ಮೋದಿಯವ್ರು ಹೋಗ್ಲಿ, ಬಂದು ನೋಡಿದ್ದೀರಾ? 1 ರೌಂಡ್ ಹಾಕೋ ಬನ್ನಿ ಸಾಕು, ಯಾವುದು ಬೇಡ. ಮಲೆನಾಡು ಏನು ಮಾಡ್ಕೊಳಕ್ಕಾಗಲ್ಲ, ಆ ಥರ ಇದೆ ನಮ್ಮಲ್ಲಿ ಪ್ರದೇಶ. ಈಗ ನೀವೇ ನೋಡಿ, ಇಷ್ಟು ಇನ್ನೂ ಇಲ್ಲಿ ತೊಗೊಂಡೋಗಿ ಅಲ್ಲಿ ಕಟ್ಟಾಕಿದ್ದೀವಿ ನಾವು.
ಎಲ್ಲ ಅದನ್ನು ಏನ್ರಿ ಮಾಡೋಣ ನಾವು? ಹೊಟ್ಟೆ ಉರಿಯುತ್ತೆ ಅವು ಅಂಬ ಅಂದಾಗ ಏನು ಮಾಡೋಣ ನಾವು? ಹಾಂ, ಇವತ್ತು ನನ್ನ ಮಕ್ಕಳು ಎಲ್ಲರೂ ಅದೇ ಹಾಲು ಕುಡಿದು ಬೆಳ್ತಾ ಇರೋದು. ಹಂಗಾರೆ ನಮಗೂ ಭಯ ಇರೋದಿಲ್ವಾ ಕ್ಯಾನ್ಸರ್ ಬಂದ್ಬಿಡುತ್ತೆ ಅನ್ನೋದಾದ್ರೆ? ನಾವು ಕರ್ಕೊಂಡು ಹೊರ್ಟೋಗ್ಬಿಡ್ಬೋದಪ್ಪ ಬೆಂಗಳೂರಿಗೆ. ಹಾಂ, ನಾನು ಬೆಂಗಳೂರಲ್ಲಿ ಹುಟ್ಟು ಬಂದವಳು ತಿರ್ಗಾ ನಾನು ಹಳ್ಳಿಗೆ ಬಂದಿದ್ದೀನಿ ಅಂದರೆ ನನಗೆ ಗೊತ್ತಿಲ್ವಾ ಬೆಂಗಳೂರು ವ್ಯಾಲ್ಯೂ ಏನಿದೆ ಅಂತ ಹೇಳಿ? ಯಾಕೆ ಅವ್ರೊಬ್ರು ಮಾತ್ಕೊಳ್ಳಿ ನಿಮ್ಮ ಕಿವಿಗೆ ಬೀಳ್ತಿದ್ಯಾ? ನಮ್ಮ ಮಾತು ಒಂಚೂರು ಕಿವಿಗೆ ಹಾಕೊಳ್ಳಿ. ಅಟ್ಲೀಸ್ಟ್ ಓಟ್ ಹಾಕಿದ್ದಾರೆ ಅನ್ನೋದಕ್ಕಾದ್ರೂ ವ್ಯಾಲ್ಯೂ ಕೊಡಿ ನಮಗೆ. ಅಟ್ಲೀಸ್ಟ್ ಅದನ್ನೇ ಕೇಳ್ತಾ ಇರೋದು. ಅದಕ್ಕಿಂತ ಹೆಚ್ಚಾಗಿ ಅವ್ರ ಜಮೀನಿಗೆ ನಾವು ಇಂಟರ್ಫ್ರೀ ಆಗೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಅಷ್ಟೇ ಸಾಕು. ಯಾಕಂದರೆ ಇದೆಲ್ಲನೂ ನಮ್ಮವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ. ನನ್ನ ಮೊಮ್ಮಕ್ಕಳು ತಿನ್ನಲಿ, ನನ್ನ ಮಕ್ಕಳು ತಿನ್ನಲಿ ಅಂತ ಅವ್ರಿಗೆ ಆಸೆ ಇರುತ್ತೆ. ಅವ್ರಿಗೆ ಆಸೆ ಇರ್ಬೇಕಾದ್ರೆ ನಾವು ಅದನ್ನು ಯಾಕೆ ಇದು ಮಾಡಬೇಕು? ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲಿಲ್ಲ. ನಾವು ನೆಮ್ಮದಿಯಾಗಿದ್ದೀವಿ ಜೀವನ ಮಾಡ್ಕೊಂಡು, ಕೆಲಸ ಮಾಡಿಕೊಂಡು. ನಮಗೆ ಯಾವುದೇ ಥರ ಅಕ್ವರೇಷನ್ ಬೇಕಾಗಿಲ್ಲ. ನಮ್ಗೆ ಯಾವುದೋ ಒಂದು ಸಿಟಿನೂ ಬೇಕಾಗಿಲ್ಲ. ನಾವು ಇಲ್ಲಿರೋ ಸಿಟಿಲೇ ನೆಮ್ಮದಿಯಾಗಿದ್ದೀವಿ. ನಮ್ದು ಯಾವುದು ಕೂಡ ಬೆಂಗಳೂರು ಕಮ್ಮಿಯಾಗಿಲ್ಲ. ಎಲ್ಲ ಮಾಡ್ರನ್ ಆಗೇ ಇದ್ದೀವಿ ನಾವು. ಇಲ್ಲಿ ಯಾವುದೋ ಸ್ಕೂಲ್ ರೆಡ್ ಝೋನ್ ಅಂತಾರೆ. ಸ್ಕೂಲ್ಗಳೆಲ್ಲ ಇದೆಯಲ್ಲ, ಇನ್ಯಾವ್ದು ರೆಡ್ ಝೋನು? CBSE ಸ್ಕೂಲು ಇದೆ, ICSE ಸ್ಕೂಲೂ ಇದೆ. ಇನ್ಯಾವ್ದ್ರಿ ರೆಡ್ ಝೋನು? ಡಿ.ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿ ಇಟ್ಟಿದ್ದಾರೆ ಅಂತ ಮಾತಿಗೆ. ಇನ್ಯಾವುದಿಲ್ಲ, ಯಾವ ಫೆಸಿಲಿಟೀಸ್ ಇಲ್ಲ ಇಲ್ಲಿ. ಎಲ್ಲ ಥರನೂ ಇದೆಯಲ್ಲ, ಇನ್ನೇನು ಫೆಸಿಲಿಟೀಸ್ ಬೇಕು ನಮಗೆ? ನಮಗೇನೋ ಯಾವುದೇ ಥರ ಪ್ರಾಬ್ಲಮ್ಸು ಇಲ್ಲ. ನಮ್ಗೆ ಯಾವುದಕ್ಕೂ ಅಕ್ವೇರ್ ಬೇಡ. ಆಮೇಲೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಜಮೀನಂತೂ, ನಮ್ಮ ಭೂಮಿ ಅಂತೂ ನಾವು ಬಿಡೋಕ್ಕೆ ರೆಡಿ ಇಲ್ಲ. ಅವ್ರು ಏನೇ ಮಾಡಿದ್ರು ನಾವು ಕೊಡಲ್ಲ. ಯಾಕಂದರೆ ನಮ್ಮ ಪೂರ್ವಜರು ಸತ್ತಿರೋರ್ನೆಲ್ಲ ನಾವು ಅಲ್ಲೇ ಹಾಕಿರೋದು. ನಾವು ಅದನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ. ನಮಗೂ ಒಂದು ಎಮೋಷನ್ಸ್ ಇನ್ನೊಂದು ಇರುತ್ತೆ. ನಾವು ಹೆಂಗೆ ಬಿಟ್ಕೊಡೋಣ? ಅವ್ರು ನಮ್ಮನ್ನು ಸಾಕಿರೋರು. ನಾವು ಅವ್ರನ್ನ ಸತ್ತ ಮೇಲೂ ನೋಡ್ಕೊಳಕ್ಕಿಲ್ಲ ಆಗಲಿಲ್ಲ ಅಂದಮೇಲೆ ನಾವು ಇದ್ದು ಏನು ಪ್ರಯೋಜನ? ಆದ್ದರಿಂದ ನಾವು ನಮ್ಮ ಜಮೀನು ಬಿಟ್ಕೊಡೋಕೆ ನಾವು ರೆಡಿ ಇಲ್ಲ.